ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ಇವಾಗ ಏನೂ ಗೊತ್ತಿಲ್ಲದಿರೋ ಥರ ಫೋನ್ನ ಹುಡುಗರ ಕೈ ಕೊಟ್ಬಿಟ್ಟು ಎಲ್ಲ ಕುತ್ಕೊಂಡ್ಬಿಟ್ರೆ ನಾನು ಸುಮ್ಮನೆ ಇರ್ತೀನ ನೆವರ್. ಸಿಗ್ನೇಟ್ ಮಾಡ್ತೀನಿ. ಅದಕ್ಕೆ ಇವೆರಡು ಪಿಳ್ಳೆಗಳನ್ನ ಇಟ್ಕೊಂಡು ಶಾಸ್ತ್ರಕ್ಕೆ ರೂಮನ್ನ ನೀಟಾಗಿ ರೆಡಿ ಮಾಡಿದ್ದೀವಿ. ಆ ಮಕ್ಳು ಇಟ್ಕೊಂಡು ಅದೆಲ್ಲ ಮಾಡ್ತಾರಾ? ಅದಕ್ಕೆ ನಾನು ಒಬ್ಳೆ ಹೆಂಗ್ ಅದಕ್ಕೆ ಮಾಡಲಿ? ಹೋಗ್ಲಿ ಬಿಡು, ಒತ್ತಲ್ಲ ಏನೋ ಆಯ್ತಲ್ಲ. ಒಟ್ಟಿನಲ್ಲಿ ನಮ್ಮ ಅಳಿಯ ಮಗಳು ಚೆನ್ನಾಗಿರ್ಬೇಕಷ್ಟೆ. ಏನು ಅಳಿ ಅಂದರೆ ಏನಾದರೂ ಬೇಕಿತ್ತಾ? ಅದು ದೀಪ ಅವ್ರನ್ನ ಹುಡುಕ್ತಾ ಇದ್ದೆ, ಆಗಿಂದ ಕಾಣಿಸ್ತಾ ಇಲ್ಲ. ಆಗಿಂದ ದೀಪು ದೀಪು ಅಂತ ಹೇಳ್ತಾರೆ ಇದ್ದೀರಾ. ಬರ್ತಾಳೆ ಹಿರಿ ಹೇಳಿ ಅಂದ್ರೆ. ಒಂದು ನಿಮಿಷ ಇರೇ. ಒತ್ತಲ್ಲ ನೀನೇನಾದರೂ ನೋಡಿದ್ಯಾ? ಇಲ್ಲ ರೀ. ಮಕ್ಳ ದೀಪ ಎಲ್ರ? ನಮ್ಗೇನು ಗೊತ್ತಿಲ್ಲ. ಮತ್ತೆ ಅವಳ ಫೋನ್ ನಿಮ್ ಹತ್ರನೇ ಇದೆ. ಮಕ್ಕಳ ನಿಜ ಹೇಳಿ, ಆಗ್ಲಿಂದ ನಿಮ್ಮ ಅಕ್ಕ ಕಾಣಿಸ್ತಾ ಇಲ್ಲ ಅಂದಮೇಲೆ ನಿಮ್ಮ ಹತ್ರ ಹೇಳೇ ಹೋಗಿರ್ತಾಳೆ. ಏಯ್, ನೀವಿಬ್ರು ಹೇಳ್ತೀರಾ ಇಲ್ಲ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ಬೇಕಾ? ಅಕ್ಕ ಬಾವಂಗೆ ಶರ್ಟ್ ಹೊಲಿಯೋದಕ್ಕೆ ಆಚೆ ಹೋಗಿದ್ದಾಳೆ. ಶರ್ಟ್ ಹೊಲಿಯಕ್ಕ? ಏನ್ರಿ ಇದು? ಅಲ್ಲ ಕಡೆ ಹೊತ್ಸಲ ಮನೆಯಲ್ಲೇ ಹೊಲಿಗೆ ಮಿಷಿನ್ ಇಟ್ಕೊಂಡು ಅವಳ್ಯಾತಿಗೆ ಹೊಲಿಯೋದಕ್ಕೆ ಆಚೆ ಕಡೆ ಹೋಗ್ಬೇಕು? ಅದು ಆ ಮಿಷಿನ್ ರಿಪೇರ್ ಮಾಡಿಸ್ಬೇಕು, ಕೆಟ್ಟೋಗಿದೆ ಅಂತ ಇವರಿಬ್ರ ಜೊತೆ ಸೇರ್ಕೊಂಡು ದೀಪ ಅವರು ಆಚೆ ಅಳಿ ಅಂದ್ರೆ ಆ ಮಿಷಿನ್ ತುಂಬಾ ಚೆನ್ನಾಗೇ ಇದೆ ಅಲ್ವೇನು ಹೊತ್ಸಲ? ಹೌದು ರೀ. ಏಯ್, ನಿಜ ಹೇಳ್ರೋ, ರಿಪೇರಿ ಕೊಟ್ರಾ ಅಥವಾ ನೀವೇ ಕದ್ದು ದುಡ್ಡಿನ ಆಸೆಗೋಸ್ಕರ ಮಾರಿದ್ರ? ಏ ಅಂಬುಜ, ಆ ಮಕ್ಳೇ ಯಾಕೆ ಅದನ್ನ ಮಾಡ್ತವೆ? ದೀಪ ಏನಾದ್ರು ಮಾರದ್ಲಾ? ಏ ಸುಂದ್ರಿ ಸುಂದ್ರಿ ಅಂತ ಅಷ್ಟು ಇಷ್ಟಪಡ್ತಾಳೆ ಆ ಹೊಲಿಗೆ ಮಿಷಿನ್ನ, ಅವಳೇ ಯಾಕೆ ಅದನ್ನ ಮಾರಕ್ ಹೋಗ್ತಾಳೆ? ಸರಿನಪ್ಪ, ಇವಾಗ ನೀನೇ ಹೇಳು. ಮಾರ್ಲಿಲ್ಲ, ರಿಪೇರಿಗೂ ಕೊಟ್ಟಿಲ್ಲ, ಹೊಲಿಗೆ ಮಿಷಿನ್ ಎಲ್ಲಿ ಹೋಯ್ತಾಗಾದ್ರೆ? ಏಯ್, ನೀವಿಬ್ರು ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಬೇಡ ಬೇಡ, ಮನೆಗೇನು ಫೋನ್ ಮಾಡಿಬಿಡಿ, ಹೇಳ್ತೀನಿ. ಅಕ್ಕ ಸುಂದ್ರಿನ ಯಾರಿಗೋ ಮಾರ್ಬಿಟ್ಲು. ನೋಡ್ತೀಯಣ್ಣ, ನಾನ್ ಹೇಳಿದ್ದೆ ನಿಜ ಆಯ್ತು. ದುಡ್ಡಿನ ಆಸೆಗೆ ನಿನ್ನ ಮಗಳು ಹೊಲಿಗೆ ಮಿಷಿನ್ನೇ ಮಾರ್ಬಿಟ್ಟಿದ್ದಾಳೆ. ಸ್ವಲ್ಪ ಸುಮ್ಮನಿದೆ ಅಂಬುಜ. ಅವಳು ಮಾರಿದಾಳೆ ಅಂದಮೇಲೆ ಅದಕ್ಕೆ ಬಲವಾದ ಕಾರಣ ಏನೋ ಇದ್ದೇ ಇರುತ್ತೆ. ಏಯ್, ನಿಮ್ಮ ಹತ್ರ ಏನಾದರೂ ಹೇಳಿದಾಳಿನ? ಯಾಕೆ ಮಾರಿದ್ಲು ಅಂತ ಹೇಳ್ರಪ್ಪ. ಬಾವಂಗೋಸ್ಕರ. ಇಷ್ಟೊತ್ತಾದ್ರೂ ಸ್ವಿಚ್ ಆನ್ ಮಾಡಿಲ್ಲ. ಆವಾಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫೇ ಬರ್ತಾ ಇದೆ. ಅಲ್ಲ, ಇವನ್ ಯಾಕೆ ರೂಪನ್ ಕಿಡ್ನಾಪ್ ಮಾಡ್ದ? ರೂಪನ್ ಕಿಡ್ನಾಪ್ ಮಾಡೋದಕ್ಕೆ ಏನ್ ಕಾರಣ? ಅದೇ ಅರ್ಥ ಆಗ್ತಾ ಇಲ್ಲ ನನಗೆ. ಅರವಿಂದು, ಆ ಮನುಷ್ಯ ಫೋನ್ ಮಾಡಿ ರೂಪ ನನ್ನ ಹತ್ರ ಇದ್ದಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಟ. ಯಾಕಿರ್ಬೋದು? ಯಾಕೆ ಅಂತ ನನ್ಗೇನು ಗೊತ್ತಿರುತ್ತೆ? ಆಯ್ತು, ನಿನ್ನನ್ನು ಟೆಸ್ಟ್ ಮಾಡಕ್ಕೆ ಅಂತಾನೆ ಈ ಥರ ಎಲ್ಲ ನಾಟಕ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನೀ ತಾಳ್ಮೆ ಕಳ್ಕೊಂಬೇಡ, ಹುಷಾರಾಗಿ ಮಾತಾಡು. ರೂಪ ಎಲ್ಲಿದ್ದಾಳೆ ಅಂತ ತಿಳ್ಕೊ. ಯಾರಿಗೊತ್ತು, ಇದನ್ನೆಲ್ಲ ರೂಪನೇ ಬಿಟ್ಟು ಮಾಡಿಸ್ತಿರ್ಬೋದು. ರೂಪ ಯಾಕೆ ಇದನ್ನೆಲ್ಲ ಮಾಡುತ್ತಾಳೆ? ಇದರಿಂದ ಅವಳಿಗೇನು ಲಾಭ? ಅದೇನೋ ಗೊತ್ತಿಲ್ಲ, ನನ್ಗೆ ಯಾಕೋ ಅವಳ ಮೇಲೆ ಲೈಟಾಗಿ ಡೌಟ್ ಬಂತು, ಅದಕ್ಕೆ ಹೇಳಿದೆ. ಅವನೇ ಕಾಲ್ ಮಾಡ್ತಿದ್ದಾನೆ. ಒಂದು ನಿಮಿಷ, ಲೌಡ್ ಸ್ಪೀಕರ್ ಹಾಕು. ಹಲೋ, ಲಿಸನ್, ದಯವಿಟ್ಟು ಕಾಲ್ ಕಟ್ ಮಾಡಬೇಡಿ ಪ್ಲೀಸ್. ನನ್ನ ಮಾತು ಕೇಳಿ. ಯಾರು ನೀವು? ರೂಪನ್ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನಿಮ್ಗೆ ಏನು ಬೇಕು? ಪ್ಲೀಸ್, ನೀವು ಯಾರು ಅಂತ ಹೇಳಿ. ಯಾಕೆ ಮರಿ ಇಷ್ಟೊಂದು ಗಾಬರಿ ಆಗಿದೆಯಾ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ನಿನಗೆ ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಇದೆ. ಶಾಕಿಂಗಾ? ಏನದು? ಹೋಗಿ ಡೋರ್ ಓಪನ್ ಮಾಡು.
ನಿನಗೆ ಗೊತ್ತಾಗುತ್ತೆ. ಹಲೋ, ಏನಪ್ಪ ಇವನು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾನೆ. ಅದೇನಂತ ಹೋಗಿ ನೋಡೋಗು. ನೀವು ನೋಟಿಗೆ ಬನ್ನಿ, ನನ್ನ ಜೊತೆ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ನಡಿ. ಬನ್ನಿ 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 ಪ್ಲೀಸ್. ಯಾರು ಇಲ್ವೇ ಇಲ್ಲ. ಏನಾಯ್ತು? ಯಾಕೆ ಹಿಂಗೆ ಕೂತಿದ್ದೀರಾ? ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ ತಾಯಿ. ಇಷ್ಟೊತ್ತಲ್ಲಿ ಒಬ್ಬಳೆ ಎಲ್ಲೋಗಿದೆ ಮಗ? ಅದಾ ನನ್ನ ಫ್ರೆಂಡ್ ರಮ್ಯಾ ಇದ್ದಾಳಲ್ವಾ, ಅವಳ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದೆ. ಮುಚ್ಚ ಬಾಯಿ. ಯಾಕೆ ಯಾಕೆ ಸುಳ್ಳು ಬೊಗಳ್ತೀಯ? ನೀನ್ ಮಾಡಿರೋ ಗನಂದಾರಿ ಕೆಲಸ ನಮ್ಗೆಲ್ಲ ಗೊತ್ತಾಗಿದೆ. ಪೊಲೀಸಪ್ಪ ಒಂದಷ್ಟು ವಸ್ತುಗಳನ್ನ ತಗೋಬೇಕಾಗಿತ್ತು, ಅದಕ್ಕೆ ಬೇರೆ ವಿಧಿ ಇಲ್ಲದೆ ಸುಂದ್ರಿನ ಮಾರ್ಬೇಕಾಯ್ತು. ನನ್ನ ಕ್ಷಮಿಸ್ಬಿಡು. ನೀನು ಯಾವತ್ತೂ ತಪ್ಪು ಮಾಡಲ್ಲ ಮಗ, ನಮ್ಮಿಂದಾನೇ ತಪ್ಪಾಗಿದೆ. ನನ್ನಂಥ ಅಪ್ಪನಿಂದ ನಿನಗೆ ಆ ಸುಂದರಿನ ಮಾರಬೇಕಾಗಿ ಬಂತು. ದಯವಿಟ್ಟು ನನ್ನನ್ನು ಕ್ಷಮಿಸು. ಹಾಗೆಲ್ಲ ಹೇಳ್ಬೇಡ ಪೊಲೀಸಪ್ಪ. ನೀನ್ ನಮ್ಗೋಸ್ಕರ, ಈ ಮನೆಗೋಸ್ಕರ ಎಷ್ಟು ಮಾಡಿದ್ಯಾ ಅಂತ ನಂಗೆ ಗೊತ್ತು. ನಿನ್ನ ಹತ್ರ ದುಡ್ಡು ಕೇಳಕ್ ಮನ್ಸು ಬರ್ಲಿಲ್ಲ, ಅದಕ್ಕೆ ಸುಂದ್ರಿನ ಮಾರ್ಬಿಟ್ಟೆ. ಆ ದುಡ್ಡಲ್ಲಿ ಇವ್ರಿಗೆ ಏನೇನ್ ಇಷ್ಟನೋ ಅದನ್ನ ತಂದಿದ್ದೀನಿ. ಅಷ್ಟಕ್ಕೂ ಸುಂದ್ರಿನ ಇಟ್ಕೊಂಡು ನಾನೇನ್ ಬಟ್ಟೆ ಹೊಲಿತಿಲ್ಲ ಅಲ್ವಾ, ಅದಕ್ಕೆ ಕೊಟ್ಬಿಟ್ಟೆ. ನೋಡು, ನೀನ್ ಬೇಜಾರ್ ಮಾಡ್ಕೋಬೇಡ. ಇಲ್ಲಿ ನೋಡು, ನಿನ್ ಅಳ್ಳಿನ್ಗೋಸ್ಕರ ನಾನ್ ಹೊಲ್ದಿರೋ ಶರ್ಟ್. ಏನೋ ಈ ಶರ್ಟ್ ಹೊಲಿಯೋಕ್ಕೆ ಪಟ್ಟಿರೋ ಕಷ್ಟದಿಂದಲೇ ಗೊತ್ತಾಗತ್ತೆ ಅಳಿಯಂದ್ರನ್ನ ನೀನೆಷ್ಟು ಪ್ರೀತಿಸ್ತೀಯ ಅಂತ. ನಾನು ಈ ಬಟ್ಟೆ ತಂದಾಗ ಇದಕ್ಕೆ ಏನು ಬೆಲೆ ಇರಲಿಲ್ಲ ಮಗ. ಈಗ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ತಗೊಳ್ಳಿ ಅಳಿ ಅಂದ್ರೆ, ನನ್ನ ಮಗಳು ನಿಮಗೋಸ್ಕರ ಕಷ್ಟಪಟ್ಟು ಹೊಲ್ಕೊಂಬಂದಿದ್ದಾಳೆ. ನಾಳೆ ಹಬ್ಬಕ್ಕೆ ನೀವು ಇದನ್ನೇ ಹಾಕೋಬೇಕು. ನನಗೋಸ್ಕರ ನೀವು ಇಷ್ಟೊಂದು ಕಷ್ಟಪಡಬೇಕಾಗಿರಲಿಲ್ಲ. ಎಲ್ಲಿದ್ರೂ ಹೇಗಿದ್ರು ಹೊಂದ್ಕೊಂಡು ಹೋಗೋದನ್ನ ನಮ್ಮ ಅದಕ್ಕೆ ನಂಗೆ ಕಲಿಸ್ಕೊಟ್ಟಿದ್ದಾರೆ. ಇನ್ನೊಂದು ಸರ್ತಿ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ. ಬೇಜಾರು ಮಾಡ್ಕೋಬೇಡಿ ಹೇಳಿ ಅಂದರೆ, ನೀವು ಖುಷಿಯಾಗಿರಲಿ ಅಂತ ಅವಳು ಹಾಗೆ ಮಾಡಿದ್ದಾಳಷ್ಟೇ. ಇರಲಿ ಬಿಡಿ, ಇನ್ನೊಂದಿನ ತಾನೇ ಅಡ್ಜಸ್ಟ್ ಮಾಡ್ಕೊಳ್ತೇವೆ. ಅಳಿ ಅಂದ್ರೆ ಇವತ್ತು ಒಂದಿನ ಅಂದ್ರೆ ನಾಳೆಯಿಂದ ನೀವು ನಮ್ಮ ದೀಪು ಜೊತೆ ಸಂಸಾರ ಮಾಡಲ್ವಾ? ಹಾಗೆಲ್ಲ ಕಡೆ ಅಂಬುಜ, ಅದು ನಾಳೆ ಹಬ್ಬ ಮುಗಿಸ್ಕೊಂಡು ದೀಪಕ್ಕೆ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾರಲ್ವಾ, ಹಾಗಾಗಿ ಇವತ್ತೊಂದಿನ ಇಲ್ಲಿರ್ತೀನಿ, ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಅಲ್ವಾ ಅಳಿ ಅಂದ್ರೆ? ಹಾಂ ಹೌದು. ನೋಡ್ತೀಯಾ, ಕೇಳಿಸ್ಕೊ. ಆಯ್ತು ಬಿಡೋಣ. ಈಗ ದೀಪನು ಅಳಿಯಂದ್ರೂ ಶಾಸ್ತ್ರಕ್ಕೆ ಕಳಿಸ್ಬೇಕು, ಹೊತ್ತಾಗುತ್ತೆ. ನಾವು ಅದಕ್ಕೆ ಮುಂಚೆ ಊಟ ಮಾಡ್ಕೋಬೇಕು. ಬನ್ರು ನೀವು, ಅದಕ್ಕೆ ಬನ್ನಿ. ದೀಪ ಅವರೇ,
ಒಂದೆರಡು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ನಿ. ಅಯ್ಯೋ ಅಳಿ ಅಂದ್ರೆ ಬನ್ನಿ ಇಲ್ಲಿ. ಮೊದಲು ಊಟ ಮಾಡ್ಕೊಂಬಿಡಿ. ರೂಮಲ್ಲಿ ಇಬ್ಬರೇ ಇರ್ತೀರಲ್ವಾ, ಬೆಳಗ್ಗೆವರೆಗೂ ಮಾತಾಡ್ಬೋದು. ಇಲ್ಲ ಅದು ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಾಗಿತ್ತು. ಬನ್ನಿ ನೀವು, ಅಯ್ಯೋ ಬನ್ನಿ. ಅಳಿಯ ಅಂಬುಜಾ ನಿಮಿಷ ಬಿಡೆ ಅವ್ರಿಗೆ. ದೀಪು ಅದೇನು ನೋಡಮ್ಮ. ಏನಾಯ್ತು? ಏನು ನಡೀತದೆ ಇಲ್ಲಿ? ಸುಂದ್ರಿನ್ ಮಾರಿದ ಬಗ್ಗೆ ಹೇಳ್ತಿದ್ದೀರಾ? ನಾನು ಕೇಳ್ತಾ ಇರೋದು ನಿಮ್ಮ ಮನೆಯವರು ಫಸ್ಟ್ ನೈಟ್ ಬಗ್ಗೆ ಪ್ಲಾನ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ. ನೀವೇ ಒಪ್ಮೇಲೆ ನಾನು ಹಿಂಗೆ ಬೇಡ ಅನ್ನಕ್ಕಾಗತ್ತೆ? ಅಂದ್ರೆ ಏನು ಶಾಸ್ತ್ರ ಆಗಲಿ ಅಂತನಾ? ರೀ, ನಾನು ಯಾವಾಗ ಹಂಗೆ ಹೇಳ್ದೆ? ಮತ್ತೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಲ್ಲ. ನೀವು ಆರಾಮಾಗಿ ಅತ್ತೆ ಜೊತೆ ಹೋಗಿ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ದೀರಾ ಅಲ್ವಾ? ಅದ್ರ ಬಗ್ಗೆ ಮಾತಾಡಬೇಡಿ. ಈಗ ಇದನ್ನ ಹೆಂಗೆ ನಿಲ್ಸೋದು ನೋಡಿ. ಈಗ ಶಾಸ್ತ್ರ ನಿಲ್ಸಕ್ಕಾಗಲ್ಲ. ನಿಲ್ಸಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ನಿಲ್ಲಿಸಲೇಬೇಕು. ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ಕರೆಕ್ಟಾಗಿ ಹೇಳ್ಬಿಡಿ. ನನ್ನ ಮನ್ಸಲ್ಲಿ ಏನಿಲ್ಲಪ್ಪ. ತುಂಬ ಕನ್ಫ್ಯೂಸ್ ಮಾಡ್ತಿರಲ್ರಿ ನೀವು. ನೀವು ಅದು ಮಾಡ್ತಿರೋದು ನನಗೆ. ನೀವಿಬ್ರು ಕಿತ್ತಾಡ್ತಾ ಇದ್ದೀರಾ? ಇಲ್ಲ ಅತ್ತೆ, ಅದು ಸುಂದ್ರಿನ್ ಮಾರ್ಬಿಟ್ಟೆ ಅಲ್ವಾ, ಯಾಕೆ ಅಂತ ಬೈತಿದ್ರು. ನಿಮ್ಮಿಬ್ರದ್ದು ಪ್ರೀತಿ ಕಿತ್ತಾಟ ಮುಗಿದಿದ್ರೆ ಬನ್ನಿ ಊಟ ಮಾಡಬೇಕು. ಇಲ್ಲಾಂದ್ರೆ ಊಟ ತಣ್ಣಗಾಗ್ಬಿಡುತ್ತೆ. ಆಮೇಲೆ ಶಾಸ್ತ್ರಕ್ಕೂ ಹೊತ್ತಾಗುತ್ತೆ. ಊಟಕ್ಕೆ ಬನ್ನಿ. ಏನಿರ್ಬೋದು ಇದರಲ್ಲಿ? ಏನು ಇದರಲ್ಲಿ ಬಾಂಬ್ ಏನಾದ್ರು ಇದ್ರೆ? ಬಾಂಬಾ? ಇರು, ಟಿಕ್ 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 ಸೌಂಡ್ ಬರುತ್ತಾ ಅಂತ ಚೆಕ್ ಮಾಡ್ತೀನಿ. ಬರ್ತಿದ್ಯಾ? ಇಲ್ಲ. ಸರಿ, ಓಪನ್ ಮಾಡು. ಬಾಂಬ್ ಇದೆ ಅಂತಿದ್ದೀರಾ, ಅದು ಹೇಗೆ ಓಪನ್ ಮಾಡೋದು? ಮತ್ತಿನ್ನೇನ್ ಮಾಡೋದು? ಒಂದ್ ಕೆಲ್ಸ ಮಾಡು, ಅವ್ರಿಗೆ ಫೋನ್ ಮಾಡಿ ಇದ್ರಲ್ಲಿ ಏನಿದೆ ಅಂತ ಕೇಳು. ಹಾ, ಕರೆಕ್ಟ್. The mobile you are calling is currently switched off. Please call back in some time. ತೆರಿಗೆ ಈ ಅಪ್ಪನ್ ಯಾವಾಗ ಕಾಲ್ ಮಾಡಿದ್ರು ಸ್ವಿಚ್ ಆಫೇ ಬರುತ್ತೆ. ಇನ್ನೇನ್ ಮಾಡೋದು? ನೀನೇ ಓಪನ್ ಮಾಡು. ನಾನಾ? ಇನ್ಯಾರು ಮಾಡ್ತಾರೆ? ಓಕೆ, ಓಪನ್ ಮಾಡ್ತೀನಿ. ಬಾಂಬ್ ಗೀಮ್ ಎಲ್ಲ ಏನಿಲ್ಲ, ಏನೋ ಫೈಲು. ಏನಾಯ್ತು ಅರವಿಂದು? ಏನಿದೆ ಅದ್ರಲ್ಲಿ? ಇದ್ರಲ್ಲಿ ನನ್ನ ಚರಿತ್ರೆನೇ ಇದೆ. ದೀಪು, ಯಾಕೆ ಮುಖನ ಗಂಟು ಹಾಕೊಂಡು ಕೂತಿದ್ಯಾ? ಏನು ಆಗಲ್ಲ ಕಣೆ, ಯೋಚನೆ ಮಾಡಬೇಡ. ಇದ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ನೋಡು ಮಗಳೇ, ಗಂಡ ಹೆಂಡತಿರ ಮಧ್ಯೆ ಈ ಶಾಸ್ತ್ರ ಆದಾಗ್ಲೇ ಸಂಬಂಧ ಗಟ್ಟಿ ಆಗೋದು, ಪರಸ್ಪರ ಪ್ರೀತಿ ಹೆಚ್ಚಾಗೋದು. ನಿನ್ನ ಗಂಡನ ಮನೆಯಲ್ಲಿ ಈ ಥರ ಶಾಸ್ತ್ರ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೊದಲನೇ ಸಲ ನಿನ್ನ ಗಂಡನ ಜೊತೆ ನಮ್ಮ ಮನೆಗೆ ಬಂದಾಗ ನಾವು ಈ ಶಾಸ್ತ್ರಗಳನ್ನು ಮಾಡೋದು ನಮ್ಮ ಕರ್ತವ್ಯ. ಗಂಡ ಹೆಂಡತಿರು ಅನ್ಯೋನ್ಯವಾಗಿರಲಿ ಅಂತ ನಿಮ್ಮಿಬ್ರನ್ನ ಒಟ್ಟಿಗೆ ಸೇರ್ಸೋಕೆ ಈ ಶಾಸ್ತ್ರ ಮಾಡ್ತಿರೋದು. ಚಿರು ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ.
ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಬೇಕು. ಅದೇಂದ್ರೆ ನೀವು ದೀಪ ಯಾವಾಗ್ಲೂ ನಗ್ನಗ್ತಾ ಅನ್ಯೋನ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಹೇಳ್ತೀನಿ, ನೀವು ನಗ್ತಾ ಇದ್ರೆ ನಮ್ ದೀಪು ನಗ್ತಾಳೆ, ನಮ್ ದೀಪು ನಗ್ತಾ ಇದ್ದೇವೆ ನಾವೆಲ್ಲ ನಗ್ತೀವಿ. ಏನಂತೀರಿ? ಎಲ್ಲರೂ ನಗ್ತಾ ಇರಬೇಕು. ಇದು 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 ನಗು ಅಂದ್ರೆ. ಇವತ್ತೊಂದಿನ ತಾನೇ ಹೆಂಗ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡಿ. ಇಲ್ದಿರಿ, ಇವತ್ತು ಒಂದು ದಿನ ಅಂತಂದ್ರ ಒಂದು ದಿನ ಹೊಂದ್ಕೊಂಡು ಹೋಗೋದಲ್ಲ ಅಡಿ ಅಂದ್ರೆ ಜೀವನ ಪೂರ್ತ ಹೊಂದ್ಕೊಂಡು ಹೋಗ್ಬೇಕು. ಈಗ ಒಂದ್ಸಲ ನನಗೆ ಹೊಂದ್ಕೊಂಡಿಲ್ವಾ ಆ ಥರ ಅಂದ್ರೆ ನೀವು ದೀಪುಗೆ ಹೊಂದ್ಕೊಂಡು ಹೋಗಿ ಅಂತ ಅಲ್ಲ, ಅವಳೇ ನಿಮಗೆ ಹೊಂದ್ಕೊಂಡ್ಬಿಡ್ತಾಳೆ. ಸರಿ ಸರಿ. ದೀಪು, ಯಾಕೆ ನೀನು ಮುಖನ ಗಂಟಿಟ್ಕೊಂಡಿದ್ಯಾ? ಇವತ್ತಿನ ದಿನ ನಿನ್ ಮುಖದಲ್ಲಿ ಖುಷಿ, ನಾಚಿಕೆ ಎಲ್ಲ ಉಕ್ಕಿ ಹರಿಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ ಅಮ್ಮ. ಯಾವಾಗಲೂ ಬೆಳೆದಿಂಗಲ್ ನಗು ತುಂಬಿರೋ ನಿನ್ನ ಮುಖದಲ್ಲಿ ಆ ನಗುನೇ ಇಲ್ಲ? ಹಾಗೇನಿಲ್ಲ. ನೀನು ಖುಷಿಯಾಗಿದ್ಯಾ ತಾನೆ? ಹಾಮ. ಈ ಶಾಸ್ತ್ರ ನಿನ್ಗೊಪ್ಗೆ ತಾನೆ? ಹಾಮ. ಅಳಿಯಂದಿರ್ಗು ಒಪ್ಗೆನಾ? ಅವ್ರು ನನ್ನನ್ನೇ ಇಷ್ಟಪಡ್ತಿಲ್ಲ ಅಂತಿದ್ರಲ್ಲಿ ಇದನ್ನೆಲ್ಲ ಇಷ್ಟಪಡ್ತಾರೆ ಅಂತ ಹೆಂಗೆ ಹೇಳಮ್ಮ? ಹಾ ಇದೆ. ಅಯ್ಯೋ ಅದಕ್ಕೆ ಇದರಲ್ಲಿ ಅವ್ರ ಒಪ್ಪಿಗೆ ಇದೆಯಾ ಇವಳು ಒಪ್ಪಿಗೆ ಇದೆಯಾ ಅಂತ ಕೇಳೋದೇನಿದೆ? ಈ ವಿಷಯಕ್ಕೆ ಯಾರಾದ್ರೂ ಬೇಡ ಅಂತಾರ? ಅಲ್ಲಮ್ಮ, ಅದು ಅಯ್ಯೋ ಸುಮ್ಮನೆ ಇದಕ್ಕೆ ಮಾತಾಡ್ತಾ ಇಲ್ಲೇ ಹೊತ್ತು ಹೋಗುತ್ತೆ. ಇದಳು ದೀಪು ನಾವು ಹೋಗೋಣ ಅಲ್ಗೆ ನಡಿ. ಈಗ ಸರಿ ಹೋಯ್ತಲ್ಲ. ಯೋ 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 ಅಲ್ಲಿ ಅಂದ್ರೆ ಏನ್ ಕಳೆ ಒಂದು ನಿಮಿಷ ದೃಷ್ಟಿ ತಾಗ್ಬಿಡುತ್ತೆ, ಒಂದು ದೃಷ್ಟಿ ಬಟ್ಟಿಟ್ಬಿಡ್ತೆ. ಬಿಡಿ ಬಿಡಿ ಬಿಡಿ, ದಯವಿಟ್ಟು ಅದೆಲ್ಲ ಮಾಡ್ಕೋಬಿಡಿ. ಬೇಡ್ವೆ? ಹಾಗಿದ್ರೆ ನನ್ನ ಕಣ್ಣೇ ಬಿದ್ದಿದೆ, ದೃಷ್ಟಿ ತೆಗೆದ್ಬಿಡ್ತೀನಿ. ನೋಡಿದ್ರ ಎಷ್ಟು ದೃಷ್ಟಿ ಬಿದ್ದಿತ್ತು ಅಂತ. ಬನ್ನಿ ಹೇಳಿ ಅಂದರೆ ಬನ್ನಿ. ನಿಮ್ಮಿಬ್ಬರಿಗೂ ಈ ಶಾಸ್ತ್ರ ಮಾಡಬೇಕು ಅಂತ ನಾವು ಮನೆಯಲ್ಲಿ ಮಾತಾಡ್ಕೊಂಡ್ವಿ. ಅಲ್ಲ, ನಿಮ್ಮ ಮನೆ ಮಟ್ಟಕ್ಕೆ ಕಳೆದೇ ಹೋದ್ರು ಏನೋ ನಮ್ಮ ಮನೆ ಮಟ್ಟದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಸಣ್ಣ ಪುಟ್ಟ ಲೋಪದೋಷ ಬಂದರೆ ದಯವಿಟ್ಟು ಏನು ಅನ್ಕೊಳ್ದೆ ನಮ್ಮನ್ನು ಕ್ಷಮಿಸ್ಬಿಡಿ. ಫಸ್ಟ್ ಆಫ್ ಆಲ್, ಈ ಶಾಸ್ತ್ರ ಅನ್ನೋ ಕಾನ್ಸೆಪ್ಟೇ ನನಗಿಷ್ಟ ಇಲ್ಲ, ಹಿಂಸೆ ಅನಿಸುತ್ತೆ. ಮತ್ತದ್ರಲ್ಲಿ ಈ ಥರ ಮಾತು ಕೇಳಿ ಇನ್ನೂ ಹಿಂಸೆ ಪಡೋ ಥರ ಆಗ್ತಿದೆ. ಹಾಗೇನಿಲ್ಲ, ಸುಮ್ಮನೆ ಯಾಕೆ ಇಷ್ಟೆಲ್ಲ ತೊಂದರೆ ತೊಗೊಂಡು ಅರೇಂಜ್ ಮಾಡಿದ್ರಿ ಅಂತ. ನನ್ನ ಪ್ರಕಾರ ಇದು ಯಾವುದೂ ಬೇಕಾಗೇ ಇರಲಿಲ್ಲ. ಕೈ ಕೊಡಿ ಹೇಳಿ ಅಂದರೆ ಸರಿಯಾಗಿ ಹೇಳಿದ್ರಿ. ನಾನು ಮದುವೆ ಆದಾಗಲೂ ನನ್ನ ಹೆಂಡತಿ ಮನೆಯವ್ರಿಗೆ ಇದೇ ಮಾತನ್ನು ಹೇಳಿದ್ದೆ. ನೀವು ಇದೇ ತರ ಹೇಳಿ ಮಾವನಿಗೆ ತಕ್ಕ ಅಳಿಯ ಆಗ್ಬಿಟ್ರೆ. ಆದ್ರೆ ನನ್ನ ಹೆಂಡತಿ ಮನೆಯವರು ಆ ಶಾಸ್ತ್ರನೆಲ್ಲ ಮಾಡಿ ಮುಗಿಸಿದ್ರು. ನಿಮ್ಮ ಥರನೇ. ಹೌದು. ಮಾವನ ಮನೆಗೆ ಅಳಿಯ ಮೊದಲನೇ ಸಲ ಬಂದಾಗ ಈ ಶಾಸ್ತ್ರ ಮಾಡ್ಲೇಬೇಕಾಗತ್ತೆ. ಜನ ಏನ್ ಅನ್ಕೋತಾರೆ. ಆಮೇಲೆ ನಿಮ್ಮನೇಲಿ ಈ ಶಾಸ್ತ್ರ ತುಂಬಾ ದೊಡ್ಡದಾಗಿ ವ್ಯವಸ್ಥೆ ಮಾಡಿ ಆಗಿರಬಹುದು, ಆದ್ರೂ ನಮ್ಮ ಮನೆಗೆ ಬಂದಾಗ ಮಾಡ್ಲೇಬೇಕಲ್ವಾ? ಆಗ್ಲಿ. ಈ ಮನೆ, ಈ ನಮ್ಮ ರೂಮು ಎಲ್ಲ ಸ್ವಲ್ಪ ಚಿಕ್ಕದು, ತಾವು ಅಡ್ಜಸ್ಟ್ ಮಾಡ್ಕೋಬೇಕು. ಮನೆ ಚಿಕ್ಕದಾದ್ರು ಮನಸ್ಸು ದೊಡ್ಡದು ಅಂತ ಹೇಳಕ್ ಬಂದ್ರ ಒಳ್ಳೆ ಮಾತು ಹೇಳಿದ್ರಿ. ಶಾಸ್ತ್ರದ ಟೈಮಲ್ಲಿ ಸಮಯ ಹಾಳು ಮಾಡೋದು ಬೇಡ. ಇನ್ನೇನ್ ಮಗಳು ಬಂದ್ಬಿಡ್ತಾಳೆ. ನಿಮಗೇನಾದ್ರೂ ಬೇಕಿದ್ರೆ ಕೇಳ್ತೀನಿ ಬಿಡಿ. ದಯವಿಟ್ಟು ಬರಕ್ ಹೋಗ್ಬೇಡಿ. ಶಾಸ್ತ್ರ ಬಿಟ್ಟು ಯಾರಾದ್ರೂ ಬರ್ತಾರಾ ಫೋನ್ ಮಾಡಿ, ಆಯ್ತಾ? ಬರ್ತೀವಿ. ಅದೇಂದ್ರೆ ದ್ರಾಕ್ಷಿ ಗೋಡಂಬಿ ಇದೆ.
ನೀನ್ ಈಗ ಬರ್ತಿದ್ಯಾ ಅಳಿಯಂದ್ರ ರೂಮಿಂದ? ನೀನ್ ಹಿಂಗ್ ಮಾಡಿದೆ ಸಮಯನೆಲ್ಲ ವೇಸ್ಟ್ ಮಾಡ್ತೀಯ. ಅದು ನಮ್ಮ ಅಳಿಯಂದ್ರಿಗೆ ತುಂಬಾ ಸಂಕೋಚ ಕಣೆ. ಅವ್ರಿಗೊಂದು ಸ್ವಲ್ಪ ಧೈರ್ಯ ಹೇಳಿ ಬರೋದು ಇಷ್ಟೊತ್ತಾಯ್ತು. ಅಣ್ಣ, ಈ ವಿಷಯದಲ್ಲೆಲ್ಲ ಧೈರ್ಯ ಹೇಳ್ಬಾರ್ದು, ತಾನಾಗೆ ಎಲ್ಲ ಆಗುತ್ತೆ. ಅಂಬುಜ, ನಿಮ್ಮ ಅಣ್ಣನ ಥರ ನೀನು ಹೀಗೆ ಮಾತಾಡ್ತಿರ್ತೀಯೋ ಇಲ್ಲ ಅವಳನ್ನ ಕರ್ಕೊಂಡು ಹೋಗೋಣವಾ? ನಡೀರಿ ಅದಕ್ಕೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಕಣ.